ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಮನೆ ಕ್ಲೀನ್ ಮಾಡಿದ್ದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಕೂಡ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಒಂದು 5 ಡೇಸು ಮೊದಲೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಧೂಳೆಲ್ಲ ಕ್ಲೀನ್ ಮಾಡ್ಕೊಂಡು ನನ್ನ ಮಗಳು ಎಲ್ಲ ಹೆಲ್ಪ್ ಮಾಡಿದ್ರು ಸ್ವಲ್ಪ. ನೋಡಿ ಈ ಥರ ಎಲ್ಲ ಮ್ಯಾಟ್ಗಳೆಲ್ಲ ಇದು ವಾಷಬಲ್ ಇಲ್ಲ, ಹಾಗಾಗಿ ವಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡಬೇಕು. ಮತ್ತು ಕೆಲಸದವ್ರು ಸ್ವಲ್ಪ ಹೀಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಅಂತೂ ಕ್ಲೀನ್ ಮಾಡೋದಕ್ಕೆ ಆಗಲ್ಲ. ಅಷ್ಟು ಎಷ್ಟೇ ನಾವು ದಿವಸ ಮಾಡಿದ್ರೂ ಒಂದು ಸತಿ ಹಬ್ಬಗಳಿಗೆ ಅಂತ ಕ್ಲೀನ್ ಮಾಡೋಕ್ಕಂತೂ ತುಂಬಾ ಗಲೀಜಿರುತ್ತೆ. ಅದನ್ನು ಕ್ಲೀನ್ ಮಾಡೋ ಅಷ್ಟೊತ್ತಿಗಂತೂ ಸಾಕಾಗೋಗುತ್ತೆ. ಯಾಕಾದರೂ ಬರುತ್ತಪ್ಪ ಅಯ್ಯೋ ಹಬ್ಬ ಆಗಿರ್ಬೋದು, ಮನೇಲಿ ಏನಾದರೂ ಪೂಜೆಗಳಾಗಿರ್ಬೋದು ಅನಿಸ್ಬಿಡುತ್ತೆ. ಇನ್ನು ಟೆರೇಸ್ ಅಂತೂ ಕೇಳಲೇಬೇಡಿ. ಇವಾಗ ಸಮ್ಮರ್ ಇರೋದ್ರಿಂದ ಅಂತೂ ತುಂಬಾ ಧೂಳು. ವಾರಕ್ಕೊಂದು ದಿವಸ ಈ ಥರ ಕ್ಲೀನ್ ಮಾಡಿಕೊಂಡ್ರೂ ತುಂಬ ಧೂಳಿರುತ್ತೆ. ಹಾಗಾಗಿ ನಾನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ 1-2 ಡೇಸ್ ಇರುತ್ತೇನೋ ಅಷ್ಟೇ ಈ ರೀತಿ. ಮತ್ತು ಮಾರನೇ ದಿವಸ ಅದೇ ಥರ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ 2 ಗಿಡ ಕೂಡ ತೊಗೊಂಬಂದಿದ್ದೆ ನಾನು, ರೀಪಾಟ್ ಮಾಡೋಣ ಅಂತ. ಅದು ಸಹ ಮೇಲೆ ಮಾಡ್ಕೊಂಡು ಇಡೋಣ ಅಂತ ಇಟ್ಟೆ. ಏಕೆಂದರೆ ಮೊದಲುದೆಲ್ಲ ಇತ್ತು ಕೆಳಗಡೆ, ಮೇಲೆ ಸ್ವಲ್ಪ ಗ್ಲಾಸೆಲ್ಲ ಹಾಕ್ಸಿದ್ದೋ ಹೊಸದಾಗಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ 2 ಈ ಥರ ಫಾರ್ಮ್ಸ್ ಗಿಡ ತೊಗೊಂಬಂದೆಲ್ಲ ಹಾಕಿದೆ. ಅದನ್ನು ರೀಪಾಟ್ ಮಾಡಿ ಅಲ್ಲಿಡೋಣ ಅಂತ ಮಾಡ್ತಾ ಇದ್ದೆ. ಮತ್ತು ಇನ್ನೂ 1-2 ಅಂದರೆ ಸುಮಾರು ಗಿಡ ಹಾಕಿದ್ದೆ. ಅದು ಎಲ್ಲ ಸ್ವಲ್ಪ ಒಣಗೋಯ್ತು. ಮತ್ತು ಮಿಕ್ಕಿದೆಲ್ಲ ಇದೆ ಕೆಳಗಡೆ. ಹಾಗಾಗಿ ಸ್ವಲ್ಪ ನಾನು ಕೋಕೋಪಿಟ್ಟು ಮತ್ತು ಮಣ್ಣು ಗೊಬ್ಬರ ಇದನ್ನೆಲ್ಲ ಹಾಕಿ ಹೊಸ್ದಾಗಿ ಪಾಟ್ಗೆ ಈ ಥರ ಬದಲಾಯಿಸ್ಕೊಂಡೆ. ಇದಂತೂ ತುಂಬಾ ಹಿಂಸೆ ಅನಿಸ್ಬಿಡುತ್ತೆ. ಅಂತೂ ಇಂತೂ ಎಲ್ಲ ಆಯಿತು, ಪೂಜೆಗೆಲ್ಲ ರೆಡಿನೇ ಆಯಿತು. ನಾವು ಒಂದು ದಿವಸ ಮೊದಲೇ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಿಂದ ಹೂವು ಎಲ್ಲ ಒಂದು ದಿವಸ ಮುಂಚೆನೇ ತೊಗೊಂಡು ಬಂದಿದ್ದು. ಹೂವು ಅಂತೂ ಅಂದರೆ ಸ್ವಲ್ಪ ಕಡಿಮೆ ಇತ್ತು. ನಾವು ತೊಗೊಂಡು ಬಂದಾಗ ತುಂಬಾ ಚೆನ್ನಾಗಿರೋದೆಲ್ಲ ಸಿಕ್ತು. ಹೂವು ಮತ್ತು ತೋಮಲೆ ಆಗಿರ್ಬೋದು, ದಿಂಡುಗಳಾಗಿರ್ಬೋದು ಎಲ್ಲನೂ ಕೂಡ. ಐನೋರು ಕೂಡ ಒಂದು ದಿವಸ ಅಂದರೆ ನಾಳೆ ಪೂಜೆ ಅಂದರೆ ಸಂಜೆನೇ ಬಂದೆಲ್ಲ ರೆಡಿ ಮಾಡಿಕೊಂಡ್ರು. ಅಂದರೆ ಅದಕ್ಕೆಲ್ಲ ಕಡ್ಡಿ ಎಲ್ಲ ಕಟ್ಕೊಳ್ಳೋದಿತ್ತು ಮತ್ತು ತೋಮಲೆ ಎಲ್ಲ ಹಾಕೋದಕ್ಕೆ ಅಂತ ಈ ರೀತಿ ಅಲಂಕಾರ ಕೂಡ ಮಾಡಿಕೊಂಡ್ರು ಅವರು. ಮಾರನೇ ದಿವಸಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಅಂತೂ ಇಂತೂ ಮಾರನೇ ದಿವಸನೂ ಆಯಿತು. ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನಾನಂತೂ ಹೇಗೆ ಮಾಡಿಕೊಡ್ತಾರೋ ಅಂದ್ಕೊಂಬಿಟ್ಟಿದ್ದೆ. 2 ಸತಿ ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ, ಬಟ್ ಈ ಸತಿ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಈ ವಿಡಿಯೋ ಅಂತೂ ಅಲ್ಲೇ 15 ಡೇಸ್ ಬ್ಯಾಕ್ ಆಯಿತು. ಟೈಮೇ ಸಿಕ್ಕಿರಲಿಲ್ಲ. ಮದುವೆ ಎಲ್ಲ ಫಂಕ್ಷನ್ಸ್ ತುಂಬಾ ಇತ್ತು ನಮ್ಮ ರಿಲೇಟಿವ್ದು. ಹಾಗಾಗಿ ವಿಡಿಯೋನ ಹಾಕೋಕ್ಕೆ ಆಗಿರಲಿಲ್ಲ. ಬಟ್ ಏನಪ್ಪ ಅಂದರೆ ನಾನು ವೇರ್ ಮಾಡಿರೋ ಸ್ಯಾರಿ ಕ್ರೇಪ್ ಸಿಲ್ಕ್ ಆಗಿರುತ್ತೆ. 120 GSM ಆಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಈಗಂತೂ ಈ ಕಲರು ತುಂಬಾ ಟ್ರೆಂಡಿಂಗಾಗಿ ಓಡ್ತಾ ಇದೆ. ನಾನು ಕೂಡ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ರೆಡ್ ಕಲರ್ ಎಷ್ಟೇ ಸ್ಯಾರಿ ಇದ್ದರು, ಬಟ್ ಈ ಪಿಂಕು ರೆಡ್ಡು ತುಂಬಾ ಚೆನ್ನಾಗೈತೆ ಅಂದ್ಬಿಟ್ಟು ನಾನು ಕೂಡ ನನ್ನ ಪೇಜಿಂದನೇ ತೊಗೊಂಡೆ. ತುಂಬ ಇಷ್ಟ ಆಯಿತು. ಬ್ಲೌಸ್ ಕೂಡ ಸ್ಟಿಚಿಂಗ್ ಚೆನ್ನಾಗಿ ಮಾಡಿದರು. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.